ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ಲೋಕಭವನದ ಮೆಟ್ಟಿಲೇರಿದೆ ಲೋಕಾಯುಕ್ತ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿರೋದು. ಲೋಕಾಯುಕ್ತ ಮನವಿ ಮಾಡಿದೆ ಲೋಕಭವನಕ್ಕೆ, ಅಭಿಯೋಜನೆಗೆ ಅನುಮತಿಯನ್ನ ಕೊಡಿ ಅಂತ ಮನವಿ ಸಲ್ಲಿಸಿರು. ಜಮೀರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಅನುಮತಿ ಕೋರಿ ಮನವಿ ಸಲ್ಲಿಸಿದೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಒಂದು ವೇಳೆ ಅನುಮತಿಯನ್ನ ಕೊಟ್ಟರೆ ಜಮೀರ್ ಅಹಮದ್ ಖಾನ್ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗೋದಕ್ಕಿದೆ. ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಇರುವಂತಹ ಆರೋಪ ಗಂಭೀರ ಸ್ವರೂಪದ್ದು. ಜನಪ್ರತಿನಿಧಿಯಾಗಿ ತನ್ನ ಅಧಿಕಾರವನ್ನು ಬಳಸಿ ಆಸ್ತಿಯನ್ನ ಹೆಚ್ಚಿಸಿಕೊಂಡಿದ್ದಾರೆ ಅನ್ನೋದು ಒಂದು ಸಾಲಲ್ಲಿ ಹೇಳಬಹುದಾದಂತ ಆರೋಪ. ತನ್ನ ಅಧಿಕಾರದ ದುರ್ಬಳಕೆ ಮಾಡಿ ಆಸ್ತಿ ಸಂಪಾದಿಸಿದ್ದಾರೆ, ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದಿಸಿದ್ದಾರೆ. ಇದು ಒಂದು ಸಾಲಿನ ಆರೋಪ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ. ಒಂದು ವೇಳೆ ಲೋಕಭವನದಿಂದ ಅನುಮತಿ ಸಿಕ್ಕರೆ ಜಮೀರ್ ಅಹಮದ್ ಖಾನ್ ಅವರು ರಾಜಕೀಯವಾಗಿ ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅನುಭವಿಸಬೇಕಾಗತ್ತೆ. ಯಾಕಂತಂದ್ರೆ ಈಗ ಸಚಿವ ಸಂಪುಟ ವಿಸ್ತರಣೆಯ ಪ್ರಕ್ರಿಯೆಗಳು ಸಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಕಳಂಕ ಹೊತ್ತವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಲುವಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಂದರೆ ಜಮೀರ್ ಅಹಮದ್ ಖಾನ್ ಪಾಲಿಗೆ ಸಚಿವ ಸ್ಥಾನ ಅನ್ನೋದು ಗಗನ ಕುಸುಮ. ಸೊ ಇಲ್ಲಿ ಆರೋಪಗಳೇನು ನೋಡ್ತಾ ಹೋಗೋಣ. 25 ಕೋಟಿ ಅಕ್ರಮವಾಗಿ ಆಸ್ತಿ ಗಳಿಕೆ ಮಾಡಿದ್ದಾರೆ, ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ, ತನ್ನ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು. ಇದು ಅವರ ಮೇಲೆ ಇರುವಂತಹ ಆರೋಪ. ತನಿಖೆಯಾಗಿದೆ, ದಾಖಲೆಗಳನ್ನು ಸಂಗ್ರಹಿಸಲಾಗಿದೆ, ಚಾರ್ಜ್ ಶೀಟ್ ಸಲ್ಲಿಸಿ ಕಾನೂನಿನ ಪ್ರಕ್ರಿಯೆ ಆಗಬೇಕು ಅಂತಾದ್ರೆ ಜನಪ್ರತಿನಿಧಿ ಮತ್ತು ಮಂತ್ರಿಯಾಗಿದ್ದವರು ಆಗಿರೋದ್ರಿಂದ ರಾಜ್ಯಪಾಲರ ಅನುಮತಿಯ ಅಗತ್ಯ ಇದೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿಯ ಅಗತ್ಯ ಇದೆ. ಅನುಮತಿ ಕೊಟ್ಟರೆ ಜಮೀರ್ ಅಹಮದ್ ಖಾನ್ ಸಂಕಷ್ಟಕ್ಕೆ ಸಿಲುಕೋದು ಖಚಿತ. ಕೇಸ್ ಏನು ಇದು? IMA ಜೊತೆಗೆ ಲಿಂಕ್ ಆಗುತ್ತೆ. IMA ವಂಚನೆ ಕೇಸು ನಿಮಗೆಲ್ಲರಿಗೂ ಕೂಡ ನೆನಪಿರಬಹುದು. ಮುಸ್ಲಿಂ ಸಮುದಾಯದ ಸಾವಿರಾರು ಮಂದಿಯಿಂದ ಹೂಡಿಕೆ ಮಾಡಿಸಿ ವಂಚನೆ ಮಾಡಿದಂತ ಕೇಸು. ಆ ಕೇಸ್ನಲ್ಲಿ ಜಮೀರ್ ಪಾತ್ರ ಇದೆ ಅನ್ನುವಂತ ಆರೋಪ ಕೇಳಬಂದಿತ್ತು. ಇಡಿ ತನಿಖೆಯಾಗಿತ್ತು, ಇಡಿ ACBಗೆ ರೆಫರ್ ಮಾಡಿತ್ತು. ACB ವಿಸರ್ಜನೆಯಾದ ನಂತರ ಕೇಸು ಲೋಕಾಯುಕ್ತಕ್ಕೆ ಬಂದಿತ್ತು. ಈಗ ಲೋಕಾಯುಕ್ತ ಈ ಕೇಸಿಗೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ. ಡೀಟೇಲ್ ಗಮನಿಸ್ತಾ ಇದ್ದೀರಿ. 2018ರಲ್ಲಿ IMA ಕಂಪನಿಯ ವಂಚನೆಯ ವಿಚಾರ ಬೆಳಕಿಗೆ ಬಂದಿತ್ತು. ಇದರಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಪಾತ್ರ ಇದೆ ಅನ್ನುವಂಥ ಅನುಮಾನದ ಮೇಲೆ ಇಡಿ ದಾಳಿ ಮಾಡಿತ್ತು. ಅಕ್ರಮ ಆಸ್ತಿ ಸಂಪಾದನೆಯಾಗಿದೆ ಬೇರೆ ಬೇರೆ ಮಾರ್ಗಗಳ ಮುಖಾಂತರ ಅಂತ. ಆದಾಯಕ್ಕೂ ಮೀರಿ 25 ಕೋಟಿ ಹೆಚ್ಚುವರಿ ಆಸ್ತಿ ಸಂಪಾದಿಸಿದ್ದಾರೆ ಅನ್ನೋದರ ಬಗ್ಗೆ ಸಾಕ್ಷ್ಯಗಳು ಲಭ್ಯ ಆಗಿತ್ತು. ಲೋಕಭವನಕ್ಕೆ ಸಾವಿರಾರು ಪುಟಗಳ ದಾಖಲೆ ಸಮೇತ ಈಗ ಲೋಕಾಯುಕ್ತ ಸಂಸ್ಥೆ ಮನವಿ ಮಾಡಿದೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ. ಜನಪ್ರತಿನಿಧಿಯಾಗಿ ತನ್ನ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಆಸ್ತಿ ಹೆಚ್ಚಿಸಿಕೊಂಡಿದ್ದಾರೆ. 2005ರಲ್ಲಿ ಅವರು ಮೊದಲ ಬಾರಿ ಶಾಸಕರಾಗಿದ್ದಾಗ ಇದ್ದಂತ ಆಸ್ತಿಗೂ ಈಗ ಅವರ ಪಾಲಿನ ಆಸ್ತಿಗೂ ಅಜಗಜಾಂತರ ಇದೆ, ಮತ್ತದು ಅಕ್ರಮ ಮಾರ್ಗದಲ್ಲಿ ಸಂಪಾದಿಸಿರಬಹುದು ಅನ್ನುವಂತ ಅನುಮಾನ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ. ರಮೇಶ್, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ರಾಜ್ಯಪಾಲರ ವಿವೇಚನೆಯ ಅಧಿಕಾರ. ಹಿಂದೆ ಸಿದ್ದರಾಮಯ್ಯ ವಿರುದ್ಧನೂ ಕೂಡ ಷರತ್ತುಬದ್ಧ ಅನುಮತಿಯನ್ನ ಕೊಟ್ಟಿದ್ರು. ಒಂದು ವೇಳೆ ಈ ಕೇಸಲ್ಲಿ ಕೊಟ್ಟರು ಅಂತ ಅಂದ್ಕೊಳ್ಳೋಣ, ಯಾವ ರೀತಿ ಸಂಕಷ್ಟ ಶುರುವಾಗುತ್ತೆ ಜಮೀರ್ ಪಾಲಿಗೆ?
ಖಂಡಿತ ರಕ್ಷಿತ್, ಅಂದ್ರೆ ಮಾಜಿ ಸಚಿವರಾಗಿಂತ ಜಮೀರ್ ಅಹಮದ್ ಖಾನ್ ಅವರು ಅಕ್ರಮ ಆಸ್ತಿ ಗಳಿಕೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಕಳೆದ 20 ವರ್ಷಗಳಿಂದ ಅವರು ಶಾಸಕರಾಗಿ ಸಚಿವರಾಗಿ ಹಲವು ಹುದ್ದೆಗಳಿದ್ದಂಥ ಸಂದರ್ಭದಲ್ಲಿ ಅವರ ಬಳಿ ಆದಾಯಕ್ಕೂ ಮೀರಿದ ಅಂದ್ರೆ ಹೆಚ್ಚುವರಿಯಾಗಿ ಆಸ್ತಿ ಕಾಣಿಸಿಕೊಂಡಿದೆ ಅನ್ನುವಂಥದ್ದು ಈಗ ಲೋಕಾಯುಕ್ತ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂಥ ಒಂದಷ್ಟು ಅಂಶಗಳು ಅನ್ನುವಂಥದ್ದನ್ನ ಈಗ ನಮಗೆ ಲೋಕಾಯುಕ್ತ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿಗಳು. ಅಂದ್ರೆ 2018ರಲ್ಲಿ IMA ಕೇಸ್ ಏನಾಗುತ್ತೆ, ಮನ್ಸೂರ್ ಅಲಿ ಖಾನ್ ಏನೋ ಒಂದು ದೊಡ್ಡ ಮಟ್ಟದ ಹಗರಣವನ್ನು ಮಾಡಿದ್ದಾರೆ ಅಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಮನ್ಸೂರ್ ಅಲಿ ಖಾನ್ ಮತ್ತೆ ಜಮೀರ್ ಅಹಮದ್ ಖಾನ್ ಜೊತೆಗಿನ ಒಂದಷ್ಟು ವ್ಯವಹಾರಿಕ ಸಂಬಂಧದ ಹಿನ್ನೆಲೆಯಾಗಿ ಜಮೀರ್ ಅಹಮದ್ ಖಾನ್ ಮನೆಯ ಮೇಲೂ ಕೂಡ ಇಡಿ ದಾಳಿಯನ್ನು ನಡೆಸುತ್ತೆ. ಇಡಿ ದಾಳಿ ಮಾಡಿ ಅವರ ಆಸ್ತಿಯ ಸಂಬಂಧಪಟ್ಟಂತೆ ಎಲ್ಲ ಒಂದಿಷ್ಟು ಮಾಹಿತಿಗಳನ್ನ ಸಂಗ್ರಹಿಸಿದ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಇರುವಂತಹ ವ್ಯವಹಾರ ಅಂದ್ರೆ ಅವ್ರಿಗೆ ಬರುವಂತಹ ಆದಾಯಕ್ಕೂ ಹೆಚ್ಚಿನ ಆಸ್ತಿ ಅವರ ಬಳಿ ಇದೆ. ಹಾಗಾಗಿ ಅವರ ವಿರುದ್ಧ ಒಂದು ಡಿಸ್ಪ್ರಪೋರ್ಷನೇಟ್ ಅಸೆಟ್ ಪ್ರಕರಣ ದಾಖಲು ಮಾಡ್ಕೊಳ್ಬಹುದು ಅಂತೇಳಿ ಇಡಿ ಒಂದು ACBಗೆ ಪತ್ರವನ್ನು ಬರೀತೆ. ACB ಅವರು ಒಂದು FIR ದಾಖಲು ಮಾಡಿಕೊಂಡು ಅವರ ಮನೆಗಳ ಮೇಲೆ ದಾಳಿಯನ್ನು ಮಾಡಿ ಅದಾದ ನಂತರ ತನಿಖೆಯನ್ನು ಮಾಡ್ತಾ ಇರ್ತಾರೆ. ಮಾಡುವಂತಹ ಸಂದರ್ಭದಲ್ಲಿ ಅದು ACB ರದ್ದಾಗಿ ಲೋಕಾಯುಕ್ತ ಹೋಗುತ್ತೆ. ಲೋಕಾಯುಕ್ತದಲ್ಲಿ ಕೂಡ ತನಿಖೆಯನ್ನ ಸತೀಶ್ ಅನ್ನುವಂಥ DSP ಅವರ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಆ ತನಿಖೆ ಈಗ ಬಹುತೇಕ ಮುಕ್ತಾಯ ಆಗಿದ್ದು ರಾಜ್ಯಪಾಲರಿಗೆ ಒಂದು ಅವರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿರುವಂಥದ್ದು. ಆ ಮನವಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಬಳಿ 25 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಗಳು ಅವರ ಬಳಿ ಇದೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲ ಅನ್ನುವಂಥದ್ದು. ಅಂದ್ರೆ ತನಿಖೆಯನ್ನು ಆರಂಭಿಸಿದ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಅವರಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ 2-3 ಬಾರಿ ನೋಟಿಸನ್ನು ಕೊಟ್ಟು ಅವರ ಬಗ್ಗೆ ಹೇಳಿಕೆಯನ್ನು ಕೊಡಬೇಕು, ಮಾಹಿತಿಗಳನ್ನ ದಾಖಲೆಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ 2-3 ಬಾರಿ ದಾಖಲೆಗಳನ್ನ ಕೊಟ್ಟರು. ಮತ್ತೆ ಅವರು ಖುದ್ದಾಗಿ ಬಂದು ವಿಚಾರಣೆಗೆ ಹಾಜರಾಗಿದ್ದ ಜಮೀರ್ ಅಹಮದ್ ಖಾನ್. ಅಂದ್ರೆ ಅಂತಿಮವಾಗಿ ತನಿಖೆಯನ್ನು ಕನ್ಕ್ಲೂಡ್ ಮಾಡಿರುವಂತಹ ಲೋಕಾಯುಕ್ತ ಪೊಲೀಸರು ಈಗ ಆ ಮೂಲಗಳಿಂದ ಬರ್ತಂತ ಮಾಹಿತಿಗಳಂದ್ರೆ ಜಮೀರ್ ಅಹಮದ್ ಖಾನ್ ಅವರ ಬಳಿ ಅನ್ಎಕ್ಸ್ಪ್ಲೈನ್ಡ್ 25 crore ವರ್ತ್ ಅಸೆಟ್ ಅವ್ರ ಬಳಿ ಇದೆ ಅನ್ನುವಂಥದ್ದು. ಸೊ ಅದರ ಜೊತೆಗೆ ಈಗ ತನಿಖೆ ನಡೆಸ್ತಾ ಇರುವಂತಂದ್ರೆ ಸುಮಾರು 22 ದಶಕಗಳ ಅವಧಿಯಲ್ಲಿ ಅವರ ಬಳಿ ಇರುವಂತಹ ಅವರಿಗೆ ಬಂದಿರುವಂತಹ ಆದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲಾಗಿದೆ. 2005ರಲ್ಲಿ ಅವರು ಬೈ ಎಲೆಕ್ಷನಲ್ಲಿ JDS ಶಾಸಕರಾಗಿ ಮೊದಲ ಬಾರಿಗೆ ಆಯ್ಕೆ ಆಗ್ತಾರೆ. ಆ ಆಯ್ಕೆಗೂ ಮೊದಲು ನೋಡ್ತಾ ಹೋದರೆ ಅವರಿಗೆ ಕೇವಲ ಬೆಂಗಳೂರಿನ ಸದಾಶಿವನಗರದಲ್ಲಿ ಒಂದು ಫ್ಲ್ಯಾಟ್ ಮತ್ತು ಮೈಸೂರಿನ ಒಂದು ಸೈಟನ್ನು ಹೊರತುಪಡಿಸಿದರೆ ಅಂತಹ ಯಾವುದೇ ದೊಡ್ಡ ಮಟ್ಟದ ಆಸ್ತಿ ಅವರ ಬಳಿ ಇರಲಿಲ್ಲ. ಅದಾದ ನಂತರ ಅವರ ಬಳಿ ಆಸ್ತಿ ಏರ್ತಾ ಹೋಗುತ್ತೆ. ಅದರಲ್ಲಿ ಶಿವಾಜಿನಗರದ ಬೊಂಬ ಬಜಾರ್ ಬಳಿ ಒಂದು ಮನೆಯನ್ನು ಕಟ್ತಾರೆ. ಅದು ಮನೆ ಅನ್ನೋದಕ್ಕಿಂತ ವೈಭವೋಪಿತ ಬಂಗ್ಲೆಯನ್ನು ಕಟ್ಟಲಾಗುತ್ತೆ. ಸೊ ಆ ಮನೆಯನ್ನು ಕಟ್ಟಲಿಕ್ಕೆ ಅವರ ಬಳಿ ಎಲ್ಲಿಂದ ಬಂತು ಆಸ್ತಿ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತಹದ್ದು. ಜೊತೆಗೆ ಆ ಆಸ್ತಿ ಅದಲ್ಲದೆ ಹಲವರಿಗೆ ಕೂಡ ಅವರು ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ ಎಂದು ರಾಧಿಕಾ ಕುಮಾರಸ್ವಾಮಿ ಆಗಲಿ, ದಿನೇಶ್ ಗುಂಡೂರಾವ್ ಆಗಲಿ, ಬಾಲಕೃಷ್ಣ ಮತ್ತೆ ಚಲವರಾಯ ಸ್ವಾಮಿ ಸೇರಿದಂತೆ ಕುಪೇಂದ್ರ ರೆಡ್ಡಿ ಅವರಿಗೆ ಹಲವರಿಗೆ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ. ಆ ಸಾಲ ಕೊಟ್ಟಿದ್ದು ವಾಪಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯಾದ ದಾಖಲೆಗಳಿಲ್ಲ. ಅಂದರೆ ಅವರ ವ್ಯವಹಾರಗಳೇನಿದೆ, ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸರಿಯಾದಂಥ ದಾಖಲೆಗಳು, ಮಾಹಿತಿಗಳು ಅವರ ಬಳಿ ಇಲ್ಲ ಅನ್ನುವಂಥದ್ದು. ಸೊ ಅಂತಿಮವಾಗಿ ಈಗ ಲೋಕಾಯುಕ್ತ ಪೊಲೀಸರು ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧದ ತನಿಖೆಯನ್ನು ಒಂದು ಕನ್ಕ್ಲೂಡ್ ಮಾಡಲಾಗಿದೆ. ಕನ್ಕ್ಲೂಡ್ ಮಾಡಿ ಅದನ್ನು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಬೇಕು ಅನ್ನುವಂಥದ್ದಾದ್ರೆ ಅವರು ಮಾಜಿ ಸಚಿವರಾಗಿದ್ದಂಥವರು. ಹಾಗಾಗಿ ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ರಾಜ್ಯಪಾಲರಿಂದ ಒಂದು ಅನುಮತಿ ಬೇಕಾಗುತ್ತೆ. ಸೊ ಹಾಗಾಗಿ ಅನುಮತಿಯನ್ನು ಕೋರುವಂಥ ಸಂದರ್ಭದಲ್ಲಿ ತನಿಖೆ ಏನು ಕೇಸ್ ಆಗಿತ್ತು ಮತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನೆಲ್ಲ ಫೈಂಡಿಂಗ್ಸ್ ನಮ್ಮ ಬಳಿ ಸಿಕ್ಕಿದೆ, ಅವರ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಸುವಂತಹದ್ದು ಮತ್ತೆ ಕೋರ್ಟ್ನಲ್ಲಿ ಕೇಸನ್ನು ಮುಂದುವರಿಸುವಂಥದ್ದು ಎಷ್ಟು ಅಗತ್ಯ ಇದೆ ಅನ್ನುವಂಥ ಒಂದಷ್ಟು ಎಕ್ಸ್ಪ್ಲನೇಷನ್ ಒಳಗೊಂಡಂತೆ ಒಂದಷ್ಟು ಅಗತ್ಯ ದಾಖಲೆಗಳನ್ನ ಒಳಗೊಂಡಂತೆ ಲೋಕಾಯುಕ್ತ ಪೊಲೀಸರಿಗೆ ರಾಜ್ಯಪಾಲರಿಗೆ ಒಂದಷ್ಟು ಅನುಮತಿಯನ್ನು ಕೋರಿ ಪತ್ರವನ್ನು ಬರೆದಿದ್ದಾರೆ. ಕಳೆದ ವಾರವಷ್ಟೇ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿರುವಂತದ್ದು. ರಾಜ್ಯಪಾಲರು ಅವರ ಮನವಿಗೆ ಸಂಬಂಧಪಟ್ಟಂತೆ ದಾಖಲೆಯನ್ನು ಪರಿಶೀಲನೆ ಮಾಡಿ ಈ ಅನುಮತಿಯನ್ನು ಕೊಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿರುವಂಥದ್ದು. ಒಂದು ವೇಳೆ ಅನುಮತಿಯನ್ನ ಕೊಟ್ಟಿದ್ದೇ ಆದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮುಂದಿನ ಹಂತದಲ್ಲಿ ಅವರ ಬಳಿ ಇರುವಂತಹ ಆಸ್ತಿಗಳ ಸಂಬಂಧಪಟ್ಟಂತೆ ಹೇಗೆ ಸಂಪಾದನೆ ಮಾಡಲಾಯಿತು ಅನ್ನುವಂಥದ್ದನ್ನ ಕೋರ್ಟ್ನಲ್ಲಿ ಅವರು ಡಿಫೆಂಡ್ ಮಾಡ್ಕೊಳ್ಬೇಕಾಗತ್ತೆ. ಅದರಲ್ಲೇ ವಿಶೇಷವಾಗಿ ರಕ್ಷಿತ್, ಜಮೀರ್ ಅಹಮದ್ ಖಾನ್ ಅಂದ್ರೆ ಅವರ ಬಳಿ ಯಾರೇ ಕಷ್ಟ ಅಂತ ಹೋದ್ರು ಕೂಡ ಜೇಬಿಂದ ಒಂದಷ್ಟು ಹಣದ ಕಂತೆಗಳನ್ನ ತೆಗೆದು ಕೊಡ್ತಾರೆ. ಅಂದ್ರೆ ಅದ್ರಲ್ಲಿ ಎಷ್ಟಿದೆ ಏನು ಅನ್ನುವಂಥದ್ದು ಅದು ಒಂದ್ ಕಡೆ ಸಹಾಯ ಅನ್ನುವಂಥದ್ದಾದ್ರೆ ಅಷ್ಟು ಹಣವನ್ನ ಕೆಲವರಿಗೆ ದಾನವನ್ನ ಮಾಡ್ತಾರೆ ಅನ್ನೋದಾದ್ರೆ ಅದು ಆ ಹಣದ ಅಕೌಂಟಬಿಲಿಟಿ ಏನು, ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನುವಂಥದ್ದು ಕೂಡ ಈಗ ಪ್ರಮುಖವಾಗಿರುವಂತಹ ಪ್ರಶ್ನೆಗಳಿರುವಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚಾರ್ಜ್ ಶೀಟ್ ಏನು ಸಿದ್ಧಪಡಿಸಿದ್ದಾರೆ ಅದರಲ್ಲಿ ಕೂಡ ಉಲ್ಲೇಖವನ್ನು ಮಾಡಲಾಗಿದೆ ಅನ್ನುವಂಥದ್ದು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಇದ್ದಾರೆ, ಈಗ ಅವರ ಬಳಿ ಇರುವಂತಹ ಆಸ್ತಿಗೆ ಸಂಬಂಧಪಟ್ಟಂತೆ ಸೊ ಅದು ಚರಾಸ್ತಿ ಆಗಿರುವಂಥದ್ದು, ಸ್ಥಿರ ಆಸ್ತಿ ಆಗಿರುವಂಥದ್ದು ಮತ್ತು ಅವರ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗಿರುವಂತಹ ಹಣದ ಮೂಲಗಳಾಗಿರುವಂಥದ್ದು ಇದೆಲ್ಲವನ್ನೂ ಕೂಡ ಈಗ
ಒಂದು ಕನ್ಕ್ಲೂಡ್ ಮಾಡಿ ಲೋಕಾಯುಕ್ತ ಪೊಲೀಸರು ಒಂದು ಚಾರ್ಜ್ ಶೀಟನ್ನು ಸಿದ್ಧಪಡಿಸಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲಿ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದೆ. ಅದರಲ್ಲಿ ಕೋರ್ಟ್ನಲ್ಲಿ ಅದು ಕೇಸು ಟ್ರಯಲ್ ಆರಂಭ ಆಗುತ್ತೆ. ಟ್ರಯಲ್ ಆರಂಭದ ಸಂದರ್ಭದಲ್ಲಿ ಅವರು ಅದಕ್ಕೆ ಸರಿಯಾದಂಥ ಉತ್ತರವನ್ನು ಇನ್ನೊಂದು ಬಾರಿ ಕೊಡಬೇಕಾಗುತ್ತೆ. ಒಂದು ವೇಳೆ ಅದಕ್ಕೆ ಎಕ್ಸ್ಪ್ಲೇನ್ ಕೊಡದೇ ಇದ್ದಲ್ಲಿ ಮುಂದಿನ ಹಂತದಲ್ಲಿ ಕೋರ್ಟ್ನಲ್ಲಿ ಅವರ ವಿರುದ್ಧವಾದಂಥ ಒಂದಷ್ಟು ತೀರ್ಪು ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರ ಬಳಿ ಇರುವಂಥ ಆಸ್ತಿಗಳು ಹೇಗೆ ಬಂದು ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಡಿ ಒಂದು ಅಸಂಪ್ಷನ್ ಇದೆ. ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಲಿ ಅಥವಾ ಅಧಿಕಾರಿಗಳಾಗಲಿ ಅವರಿಗೆ ಬರುವಂಥ ಆದಾಯಕ್ಕೂ ಮೀರಿ ಅವರ ಬಳಿ ಆಸ್ತಿಗಳಿದೆ ಅನ್ನುವಂಥದ್ದಾದರೆ ಅದರ ಪ್ರಿಸಂಪ್ಷನ್ ಏನಂದರೆ ಅದು ಭ್ರಷ್ಟಾಚಾರದ ಮೂಲಕ ಅಥವಾ ಅವರಿಗಿರುವಂಥ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮವಾಗಿ ಭ್ರಷ್ಟಾಚಾರದ ಮೂಲಕ ಆ ಆಸ್ತಿಗಳನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ಬರಲಾಗುತ್ತೆ. ಆದರೆ ಆ ಹಣವನ್ನು ಆ ಆಸ್ತಿಗಳನ್ನು ಹೇಗೆ ನಾವು ಸಂಪಾದನೆ ಮಾಡಿದ್ವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಕೋರ್ಟ್ನಲ್ಲಿ ಡಿಫೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ರಾಜ್ಯಪಾಲರು ಒಂದು ವೇಳೆ ಅನುಮತಿಸಿದ್ದೇ ಆದಲ್ಲಿ ಜಮೀರ್ ಅಹಮದ್ ಖಾನ್ಗೆ ಮುಂದಿನ ಹಂತದಲ್ಲಿ ಒಂದಷ್ಟು ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳಿಗೆ ಸದ್ಯಕ್ಕೆ ಕಾಣ್ತಾ ಇರುವಂತಹದ್ದು. ರಕ್ಷತೆ. ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಈ ಹಿಂದೆ IMA ಕೇಸ್ ಯಾವ ರೀತಿ ಆಗಿದೆ ಅನ್ನೋದನ್ನು ನೋಡಿದೀವಿ ನಾವು. ನೋಡೋಣ ಏನಾಗುತ್ತೆ ಮುಂದಕ್ಕೆ ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ರು. ರಾಜ್ಯಪಾಲರು ಒಮ್ಮೆ ಅನುಮತಿ ಕೊಡ್ಲಿ, ಆನಂತರ ನೋಡೋಣ. ಯಾರು ಕೂಡ ಕಾನೂನಿಗಿಂತ ಮೇಲಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಈಗ ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಪರ್ ಲಾ. ಬಟ್ ಹಿಂದೆ ಕೂಡ ನಾವು ಯಾವ ರೀತಿ ಇವೆಲ್ಲ ನಡೆದಿರೋದಂತ ನಾವು ನೋಡಿದ್ದೇವೆ. ಏನಿದ್ರು ಅವರು ಕೊಡಲಿ, ನೋಡೋಣ, ವಿ ವಿಲ್ ಸಿ. ಯಾಕಂದರೆ ಯಾರೂ ಕೂಡ ಕಾನೂನಿಗಿಂತ ಮೇಲಲ್ಲ. ಈಗ ಅವರು ಪ್ರಾಸಿಕ್ಯೂಷನಿಗೆ ಕೇಳಿದರೆ ಅದೇನೇನಿದೆ ಅಂತ ನೋಡೋಣ ಅಂತೆ. ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.